ದಕ್ಷಿಣ ಕಾಶಿಯಲ್ಲಿ ಇದೆ ಹರಿಹರ ಸುತನ ಸನ್ನಿಧಿ. ಶಬರಿಮಲೆಯ ಅಷ್ಟೇ ಮಹತ್ವದ ತಪೋನಿಧಿ. ಸ್ವಾಮಿ ಅಯ್ಯಪ್ಪ. ಬ್ರಹ್ಮೋತ್ಸವದಲ್ಲಿ ನಡೆಯುತ್ತೆ ಪಡಿಪೂಜೆ. ಶಬರಿಮಲೆ ಅರ್ಚಕರೇ ನಡೆಸುತ್ತಾರೆ 18 ಮೆಟ್ಟಿಲ ಪೂಜೆ. ಮಹಿಳೆಯರಿಗೂ ಸಿಗುತ್ತೆ ಇಲ್ಲಿ ಅಯ್ಯಪ್ಪನ ದರ್ಶನ. ಮಣಿಕಂಠನ ದರ್ಶನದಿಂದ ಭಕ್ತರು ಆಗುತ್ತಾರೆ ಪಾವನ. ನಂಜನಗೂಡಿನಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಒಂದು ಸಂಭ್ರಮ ಸಡಗರ ಮನೆ ಮಾಡಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಬಹಳ ಭರ್ಜರಿಯಿಂದ ನಡೀತಾ ಇದೆ. ಎಂಟೈರ್ ದೇವಸ್ಥಾನದ ಆವರಣದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಏನು ಕಳೆದ 20 ವರ್ಷದ ಹಿಂದೆ ಪಿ ಕಾಂತರಾಜ್ ಸ್ವಾಮಿ ಅವರಿಂದ ಸಂಸ್ಥಾಪಿಸಲ್ಪಟ್ಟ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಬಹಳ ಒಂದು ಅದ್ದೂರಿ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ. ಏನು ಕೇರಳದ ಶಬರಿ ಮಾದರಿಯಲ್ಲೇ ಈ ದೇವಸ್ಥಾನದ ವಾಸ್ತವವಾಗಿ ಕಟ್ಟಲಾಗಿದೆ ಹಾಗೂ ಅದೇ ಒಂದು ಪದ್ಧತಿಯಲ್ಲಿ ಪೂಜಾ ಕೈಂಕರ್ಯಗಳು ಸಹ ಜರುಗ್ತಾ ಇದೆ. ಏನು ಎರಡನೇ ಶಬರಿ ಎಂದೇ ಖ್ಯಾತವಾಗಿರುವಂತಹ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಈ ವರ್ಷವೂ ಸಹ ಏನು ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಆರಾಧನೆಯಲ್ಲಿ ತೊಡಗಿದ್ದಾರೆ. ಎಂಟೈರ್ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗ್ತಿದೆ. ಪಡಿ ಪೂಜೆಗೆ ಒಂದು ಭರ್ಜರಿ ಚಾಲನೆ ಸಿಕ್ಕಿದೆ. ಮಣಿಕಂಠನ ಆರಾಧನೆ ನಡೆಯುತ್ತೆ. ರಾಜ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಮೂಲಕ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಎಂಬ ಭಕ್ತಿ ಪೂರ್ವಕವಾದ ವಾಕ್ಯಗಳನ್ನು ಹೇಳುತ್ತಾ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಸಾಕ್ತಾರೆ. ಹೀಗಾಗಿ ನಂಜನಗೂಡಿನ ದೇವಸ್ಥಾನ ಇವತ್ತು ಹೊಸ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ಕಪಿಲಾ ನದಿಯ ದಂಡೆಯಲ್ಲಿ ಸಂಸ್ಥಾಪಿಸಲ್ಪಟ್ಟಿರುವಂತಹ ಈ ದೇವಾಲಯದ ಅಯ್ಯಪ್ಪ ಸ್ವಾಮಿಯ ಪೂಜಾ ಕೈಂಕರ್ಯ ಹೇಗಿದೆ, ಈ ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳು ಮಾಲಾಧಾರಿಗಳು ಅಯ್ಯಪ್ಪನನ್ನ ಯಾವ ರೀತಿ
ಎಸ್, ಈಗಷ್ಟೇ ನೋಡಿದ್ರಿ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಏನೋ ಒಂದು ಪಡಿ ಪೂಜೆಯ ಪೂಜಾ ಕೈಂಕರ್ಯಗಳನ್ನ, ಹಾಗೆ ಇನ್ನೂ ಅನೇಕ ಪೂಜಾ ಕೈಂಕರ್ಯಗಳು ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತೆ. ಏನು ಕೇರಳದ ಶಬರಿಮಲೆ ದೇವಸ್ಥಾನದ ಮಾದರಿಯಲ್ಲೇ ಈ ದೇವಾಲಯದ ಪೂಜೆಗಳು ಜರುಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನೋಡ್ಬೋದು, ಏನು ಕೇರಳದ ಶಬರಿ ಮಾದರಿಯಲ್ಲೇ ಏನೋ ಒಂದು ಮೆಟ್ಟಿಲುಗಳನ್ನ ಮಾಡಲಾಗಿದೆ. ಈ ಮೆಟ್ಟಿಲುಗಳ ಮೂಲಕ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನವನ್ನ ಪಡಿತಾರೆ. ಏನು ಕೇರಳದ ಅರ್ಚಕರೇ ಇಲ್ಲಿಗೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಸಾಕಷ್ಟು ಒಂದು ಶ್ರದ್ಧಾ ಭಕ್ತಿಯಿಂದ ಈ ಪೂಜಾ ಕೈಂಕರ್ಯ ನಡೆಯುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ತರವಾದಾಗಿದೆ. ಯಾಕಂದ್ರೆ ಈ ಹಿಂದೆ ಕೇರಳದ ಶಬರಿಯಲ್ಲಿ ಮಹಿಳಾ ಭಕ್ತಾದಿಗಳಿಗೆ ಒಂದು ಅವಕಾಶ ಇರಲಿಲ್ಲ. ಆದರೆ ಅಂತಹುದೇ ದಿನಗಳಲ್ಲಿ ದೇವಾಲಯದಲ್ಲಿ ಮಹಿಳಾ ಭಕ್ತಾದಿಗಳಿಗೂ ಸಹ ಮಣಿಕಂಠನ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿತ್ತು. ಹೀಗಾಗಿ ಏನು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ. ಇಡೀ ದೇವಸ್ಥಾನದ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೂ ಮಣಿಕಂಠನ ಆರಾಧನೆ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ಜರುಗ್ತಾ ಇರೋದು ಈ ಬಾರಿಯ ಬ್ರಹ್ಮೋತ್ಸವದ ವಿಶೇಷತೆ ಆಗಿದೆ. ಹಾಗೆ ಹೇಳೋದಾದ್ರೆ ಕಳೆದ ಬಾರಿಗಿಂತ ಈ ಬಾರಿಯೂ ಸಹ ಸಾಕಷ್ಟು ಸಂಖ್ಯೆಯ ಮಾಲಾಧಾರಿಗಳು ಬಂದಿದ್ದಾರೆ. ಇಡೀ ದೇವಸ್ಥಾನದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಬಹಳ ವಿಜೃಂಭಣೆಯಿಂದ ಅಯ್ಯಪ್ಪ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಿದೆ. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ನೋಡೋಣ ಎಲ್ಲವನ್ನು ಯಾವ್ಯಾವ ರೀತಿ ನಡೀತಿದೆ ಅಯ್ಯಪ್ಪ ಸ್ವಾಮಿಯಲ್ಲಿ ಮಣಿಕಂಠನ ಆರಾಧನೆ ಅಂತ.
ಇನ್ನು ಈ ರೀತಿ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಆರಂಭವಾಗಿರುವಂಥ ಅಯ್ಯಪ್ಪ ಸ್ವಾಮಿಯ ಪೂಜಾ ಕೈಂಕರ್ಯಗಳ ವಿಶೇಷತೆ ಏನು, ಕಳೆದ 20 ವರ್ಷದಿಂದ ಏನು ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನ ಮಾಡಲಾಗ್ತಿದೆ. ಇಲ್ಲಿನ ಸ್ವಾಮಿಗಳಾಗಿರುವಂಥ ಪಿ ದೇವರಾಜ ಸ್ವಾಮಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕೇಳೋಣ, ಇವತ್ತು ಚಾಲನೆ ನೀಡಲಾಗಿರುವ ಪೂಜಾ ಕೈಂಕರ್ಯ ಯಾವ ರೀತಿ ಇದೆ, ಯಾವ ರೀತಿ ನಂಜನಗೂಡಿನ ಮಣಿಕಂಠನ ಪೂಜಾ ಕೈಂಕರ್ಯ ಜರುಗುತ್ತೆ, ಆರಾಧನೆ ಯಾವ ರೀತಿ ಇರುತ್ತೆ, ಈ ಬಾರಿ ವಿಶೇಷತೆಗಳು ಏನು ಅಂತ ಸ್ವಾಮಿ ಯಾವ ರೀತಿ ಇದೆ ಪೂಜೆ? ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಇದು 10 ದಿನಗಳು ನಡೆಯುವಂಥ ಬ್ರಹ್ಮೋತ್ಸವದ ಕಾರ್ಯಕ್ರಮಗಳು. 16ನೇ ತಾರೀಕು ಧ್ವಜಾರೋಹಣ ಮಾಡಿದ್ದೀವಿ. ಅದನ್ನು ಶಬರಿಮಲೆಯಲ್ಲಿರ್ತಕ್ಕಂಥ ತಂತ್ರಿಗಳೆಲ್ಲ ಬಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಆ ತಂತ್ರಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಡಿಪೂಜೆ ನಡೀತದೆ. ಈ ಪಡಿಪೂಜೆ ವಿಶೇಷತೆಗಳೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಈ ಒಂದು ಪಡಿಪೂಜೆನ ಶಬರಿಮಲೆಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಕಾರಣ ಜನಸಂದಣಿ. ಅದರಿಂದ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಭಾಳಷ್ಟು ಅತ್ಯುತ್ತಮವಾದಂಥ ಒಂದು ಪೂಜೆ. ಇದನ್ನು ಎಲ್ಲರೂ ಕೂಡ ನೋಡಿ ಒಂದು ಪುನೀತರಾಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಾದ ನಂತರ ನಾಳೆ ಎಲ್ಲ ನಾಡ್ದು ಅಂದರೆ 20ನೇ ತಾರೀಕು ಸರಿಸುಮಾರು 30,000ದಿಂದ 35,000 ಜನರಿಗೆ ನಾವಿಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಆನೆ ಅಂಬಾರಿಯೊಡನೆ ಅಯ್ಯಪ್ಪ ಸ್ವಾಮಿನ ರಾಜಬೀದಿಗಳಲ್ಲಿ ನಾವು ಮೆರವಣಿಗೆ ಹೊರಟು ಅಲ್ಲಿಂದ ಬಂದು ಪಲ್ಲಕ್ಕಿಯಲ್ಲಿ ಅಂದರೆ ತೆಪ್ಪೋತ್ಸವ, ನೀರಿನಲ್ಲಿ ತೆಪ್ಪೋತ್ಸವ ಮಾಡಿ ಅಯ್ಯಪ್ಪ ಸ್ವಾಮಿನ ನಾವು ಕರ್ಕೊಂಡೋಗಿ ಒಳಗಡೆ ಬಂದ ಮೇಲೆ ಆ ಒಂದು ಧ್ವಜಾರೋಹಣ ಏನು ಮಾಡಿರ್ತೀವಿ, ಆರೋಹಣ ಮತ್ತು ಆರೋಹಣನ ಮಾಡ್ತೀವಿ 20ನೇ ತಾರೀಕು ರಾತ್ರಿ 10:30 ಗಂಟೆಗೆ. ಹೀಗೆ 10 ದಿನಗಳ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತಿಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಭಾಳಷ್ಟು ಒತ್ತು ಕೊಡ್ತಾ 10 ನಾಟಕಗಳು, ಕುರುಕ್ಷೇತ್ರ ಇರ್ಬೋದು, ದಕ್ಷಯಜ್ಞ, ಸಂಪೂರ್ಣ ರಾಮಾಯಣ, ಬಹುಕೈಲಾಸ, ಶನಿ ಮಹಾತ್ಮೆ, ಈ ಥರ 10 ದಿನಗಳು ಕೂಡ ಒಂದೊಂದು ನಾಟಕಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಒಟ್ಟಾರೆ ನಾನು ತಮ್ಮ ಹತ್ರ ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ಶಬರಿಮಲೆಗೆ ಯಾರು ಹೋಗೋಕ್ಕಾಗಲ್ಲ ವಯಸ್ಸಾದವರು, ಅವರು ಬಂದು ಇಲ್ಲಿ ಇರುಮುಡಿ ಕಟ್ಕೊಂಡು 18 ಮೆಟ್ಟಲು ಹತ್ತಿ ಅಲ್ಲಿ ಅಷ್ಟೇ ಪುಣ್ಯವನ್ನು ಇಲ್ಲಿ ಪಡಿಬೋದು ಅಂತ ನಾವು ಆ ಉದ್ದೇಶದಿಂದ ನಮ್ಮ ಗುರುಸ್ವಾಮಿಗಳಾದಂಥ ಪಿ ಕಾಂತರಾಜ ಸ್ವಾಮಿಯವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ವಯಸ್ಸಾದವರು, ಹೆಣ್ಮಕ್ಳು, ಅಲ್ಲಿ ಹೆಣ್ಮಕ್ಳಿಗೆ ಹೋಗೋಂಗಿಲ್ಲ ಅಂತೇಳಿ ಇತ್ತು. ಆ ಒಂದು ಉದ್ದೇಶನ ಮೊದಲಾಗಿಟ್ಕೊಂಡು ಶಬರಿಮಲೆ ಯಥಾವತ್ತು ಶಬರಿಮಲೆಯನ್ನೇ ನಾವು ಇಲ್ಲಿ ನಿರ್ಮಿಸಿದ್ದೀವಿ. ಯಾರು ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಅವ್ರು ಬಂದು ನಮ್ಮಲ್ಲೇ ಇರುಮುಡಿ ಕಟ್ಟಿ 18 ಮೆಟ್ಟಲು ಹತ್ತಿ ತುಪ್ಪದ ಅಭಿಷೇಕ ಮಾಡಿ ಮಾಲೆ ತೆಗೆದು ಹೋಗ್ಬೋದು. ಇದು ಒಂದು ಕಾರ್ಯಕ್ರಮ, ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಈ ದೇವಾಲಯದಲ್ಲಿ. ಆದರೆ ಅಲ್ಲಿ ಯಾವ ತಿಂಗಳಲ್ಲಿ ಯಾವ ದಿನ ಬಾಗಿಲು ತೆಗಿತಾರೆ ಅದೇ ದಿನ ಇಲ್ಲೂ ಕೂಡ ನಾವು ಮೆಟ್ಲು ಬಿಡೋದು. ಅಲ್ಲಿ ಯಾವಾಗ ಕ್ಲೋಸ್ ಮಾಡ್ತಾರೆ ನಾವು ಕೂಡ ಅದನ್ನು ಕ್ಲೋಸ್ ಮಾಡ್ತೀವಿ, ಮಧ್ಯೆ ಯಾವತ್ತೂ ಕೂಡ ಹತ್ತಲಿಕ್ಕೆ ಬಿಡೋದಿಲ್ಲ. ಇದು ವಿಶೇಷತೆಗಳು ಇಲ್ಲಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಅದೇ 3 ದಿನ ವಿಶೇಷವಾಗಿ ಪೂಜೆ ಹೇಳಿದ್ರಿ. ಫಸ್ಟು ಯಾವ ಪೂಜೆ ಆರಂಭ ಆಗುತ್ತೆ, ಆ ನಂತರ ಏನು ನಡೆಯುತ್ತೆ, ಹೇಗೆ ಸೇಮ್ ಶಬರಿಮಲೆ ಮಾದರಿಯಲ್ಲಿ ಥೇಟ್ ಅದೇ ರೀತಿ ನಡೆಯುತ್ತೆ ಅಂದರೆ ಸಾಕಷ್ಟು ಶ್ರದ್ಧಾಭಕ್ತಿಯಿಂದ ಜರುಗುತ್ತೆ. ಎಂಟೇರ ಸಂಭ್ರಮ ಹೇಗಿರುತ್ತೆ? ನಾವು ವರ್ಷಪೂರ್ತಿ ಅಯ್ಯಪ್ಪ ಸ್ವಾಮಿಯ ಒಂದು ದೇವಾಲಯದಲ್ಲಿ ಕೂರಿಸಿರ್ತೀವಿ. ಮೊದಲು ಶುದ್ಧಿ ಮಾಡ್ತೀವಿ. ಅಯ್ಯಪ್ಪ ಸ್ವಾಮಿ ಶುದ್ಧಿ ಆಗ್ತಾನೆ, ಎಲ್ಲ ತೊಳೆದು ಅದನ್ನೆಲ್ಲ ಶುದ್ಧಿ ಮಾಡಲಿಕ್ಕೆ ಅವರು ಪೂಜಾರಿಗಳೆಲ್ಲ ಬಂದು ಶುದ್ಧೀಕರಣ ಮಾಡ್ತಾರೆ. ತದನಂತರ ಶುದ್ಧೀಕರಣ ಆದ ನಂತರ ಅನ್ನ ಬಲಿ ಕೊಡ್ತಾರೆ ಮಹಾಸ್ವಾಮಿಗೆ, ಅಯ್ಯಪ್ಪ ಸ್ವಾಮಿಗೆ ಮತ್ತು ಅಷ್ಟದಿಕ್ಪಾಲರಿಗೆ ಅನ್ನ ಬಲಿ ಕೊಟ್ಟು ಆ ನಂತರ ದಿಗ್ಬಂಧನನ ತೆಗೆದು ಅಯ್ಯಪ್ಪ ಸ್ವಾಮಿಗೆ ಯಾರ್ಯಾರು ಕಾವಲುಗಳು ಕಾಯ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಊಟ ಕೊಟ್ಟು ಅದಾದ ನಂತರ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾರೆ. ಇದು ಮೊದಲನೇದಾಗಿ ಅಯ್ಯಪ್ಪ ಸ್ವಾಮಿನ ಶುದ್ಧಿ ಮಾಡೋದು. ನಂತರ ಅಯ್ಯಪ್ಪ ಸ್ವಾಮಿಯ ಯಾರ್ಯಾರು ಇರ್ತಾರೆ ವರ್ಷ ಪೂರ್ತಿ ಕಾಯ್ಕೊಂಡು ಅವ್ರಿಗೆಲ್ಲ ಅನ್ನ ಕೊಡೋದು. ಅದು ಈ ಒಂದು ವಿಶೇಷತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಮಿ, ಕೇರಳದಲ್ಲಿ ಏನು ಇರುಮುಡಿ ಕಟ್ಟೋದು ಪಾದಯಾತ್ರೆ ಅಲ್ಲೂ ಇರುತ್ತೆ. ಸೊ ಈ ಒಂದು ನಂಜನಗೂಡು ದೇವಾಲಯದಲ್ಲೂ ಇರುಮುಡಿ ಕಟ್ತೀರಾ, ಪಾದಯಾತ್ರೆನೂ ಇರುತ್ತೆ. ಈ ವರ್ಷ ಎಲ್ಲಿಂದ ಪಾದಯಾತ್ರೆ ಇರುತ್ತೆ? ನಾವು 24ನೇ ತಾರೀಕು ಇಲ್ಲಿ ಇರುಮುಡಿ ಕಟ್ತೀವಿ. ಅದು ಸರಿಸುಮಾರು 1,000 ಜನ ಮಾಲೆ ಹಾಕ್ಕೊಂಡು ಇರುಮುಡಿ ಕಟ್ಟಿ 25ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಎಲ್ಲರನ್ನೂ ಕರ್ಕೊಂಡೋಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಅಂದರೆ ಮೈಸೂರಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ಎಲ್ಲರನ್ನೂ ಬಿಡ್ತೀವಿ. ಅಲ್ಲಿಂದ ಬೆಳಗಿನ ಜಾವ 5 ಗಂಟೆಗೆ ನಾವು ಪಾದಯಾತ್ರೆ ಕೈಗೊಂಡು 25ನೇ ತಾರೀಕು ಬೆಳಗ್ಗೆ
5 ಗಂಟೆಗೆ ನಾವು ಪಾದಯಾತ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ಮಧ್ಯಾಹ್ನ 12 ಗಂಟೆಗೆ ನಮ್ಮ ದೇವಸ್ಥಾನ ತಲುಪ್ತೀವಿ. ಈ 18 ಮೆಟ್ಟಿಲುಗಳನ್ನ ಏನು ಬೇಡದನ್ನು ಕೊಡೋ ಭಗವಂತ ಅಯ್ಯಪ್ಪ ಸ್ವಾಮಿ ಅಂತ ಹೇಳ್ತೀವಿ. ಅವನ 18 ಮೆಟ್ಟಿಲು ಹತ್ತಿದ ನಂತರ ನಾವು ಅಭಿಷೇಕ ಮಾಡಿ ತದನಂತರ ನಾವು ಮಾಲೆ ತೆಗೆಸಿ ಆಮೇಲೆ ಅವರೆಲ್ಲ ಅವರವ್ರ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಇದು ಒಂದು ಕೂಡ ಭಾಳ ವಿಶೇಷತೆಯನ್ನು ಪಡ್ಕೊಂಡಿರ್ತದೆ. ಇದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗುತ್ತೆ ಪ್ರತಿ ವರ್ಷ. ಈ ವರ್ಷ ವಿಶೇಷವಾಗಿ ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ? ನಮ್ಮ ETV ಚಾನಲ್ ಸಿಂಗರ್ ಅಮೂಲ್ಯ ಅವರು, ಕುಮಾರ್ ಗಂಗೋತ್ರಿ ಅಂತ ಗಂಗೋತ್ರಿ ರಂಗಸ್ವಾಮಿ ಅವರ ಬ್ರದರ್ ಅವರು, ಚಾಮರಾಜನಗರ ವಿಶ್ವನಾಥ್ ಅವರು, ಹಾಗೆ ರೇಖಾ ವೆಂಕಟೇಶ್ ಅಂತ ಆಕಾಶವಾಣಿಯ ಸಿಂಗರ್ ಅವರು, ಅವ್ರುಗಳೆಲ್ಲ ಒಂದು 10 ದಿನದ ಕಾರ್ಯಕ್ರಮನ ಅವ್ರಿಗೆ ಕೊಟ್ಟಿದ್ದೀವಿ ಹಾಡುಗಾರಿಕೆಗೆ. ಮತ್ತು ನಮ್ಮ ನೂಪುರ ನೃತ್ಯ ಶಾಲಾ ಮಕ್ಕಳಿಂದ ಭಾಳ ಶ್ರೇಷ್ಠವಾದಂಥ ಭರತನಾಟ್ಯಗಳನ್ನ ಮಾಡಿದ್ದಾರೆ ನಿನ್ನೆ. ಹಾಗೆ 10 ದಿನ ಕೂಡ ಪೌರಾಣಿಕ ನಾಟಕಗಳಿಗೆ ಕಲೆಗೆ ಒತ್ತು ಕೊಡೋಣ ಅಂಥೇಳಿ 10 ದಿನಗಳ ಕಾಲ ಸಂಜೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ದಕ್ಷಯಜ್ಞ, ಶನಿ ಮಹಾತ್ಮೆ ಮತ್ತು ಕುರುಕ್ಷೇತ್ರ, ಸಂಪೂರ್ಣ ರಾಮಾಯಣ, ಭಕ್ತ ಪ್ರಹ್ಲಾದ, ಟಿಪ್ಪು ಸುಲ್ತಾನ್ ಇಷ್ಟು ನಾಟಕಗಳನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ. ಇನ್ನು ಮೆರವಣಿಗೆ ಯಾವ ರೀತಿ ಇರುತ್ತೆ ಅಂತ? ನಂಜನಗೂಡಿನ ಬೀದಿಗಳಲ್ಲಿ ಮಣಿಕಂಠನ ಮೆರವಣಿಗೆ ಮಾಡಲಾಗುತ್ತೆ. ಈ ವರ್ಷವೂ ಸಹ ಮೆರವಣಿಗೆ ಇರುತ್ತಾ? ಮತ್ತು ನದಿಯಲ್ಲಿ ಪೂಜಾ ಕೈಂಕರ್ಯಗಳು ಯಾವ ರೀತಿ ಇರುತ್ತೆ? ಬಾಣ ಬಿರುಸುಗಳು ಯಾವ ರೀತಿ ಇರುತ್ತೆ? ನಾವು ರಾಜಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿನ ಆನೆ ಮೇಲೆ ಅಂಬಾರಿ ಮಾಡ್ತೀವಿ. ಸ್ವಲ್ಪ ಈ ಸರಿ ನಮಗೆ ತೊಂದರೆ ಆಗುತ್ತೆ, ರಸ್ತೆಗಳೆಲ್ಲ ಪ್ರಾಬ್ಲಮ್ ಇದೆ. ಆದರೂ ಕೂಡ ಪ್ರತಿ ವರ್ಷದಂತೆ ನಾವು ಏನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದನ್ನು ಮುಂದುವರಿಸ್ತಾ ಅಲ್ಲಿಂದ ಬಂದ ನಂತರ ಅಯ್ಯಪ್ಪ ಸ್ವಾಮಿನ ನಾವೇನು ತೆಪ್ಪೋತ್ಸವಕ್ಕೆ ಹೋಗ್ತೀವಿ ಅಲ್ಲಿ ಆರಾಟು ಅಂತೇಳಿ ಅದಕ್ಕೆ ಹೆಸರು. ಆರಾಟ ಮಾಡಿ ಒಂದು ಬಾಣ ಬಿರುಸುಗಳನ್ನೇ ಅಯ್ಯಪ್ಪ ಸ್ವಾಮಿನ ಕೊಂಡಾಡಿ ತೆಪ್ಪೋತ್ಸವ ಮುಗಿಸಿ ನೀರಿನಲ್ಲಿ ತೆಪ್ಪೋತ್ಸವ ಮಾಡಿದ ನಂತರ ನಾವು ಅಯ್ಯಪ್ಪ ಸ್ವಾಮಿನ ಕರ್ಕೊಂಡು ಬಂದು ಮತ್ತೆ ನಾವು ಅಯ್ಯಪ್ಪ ಸ್ವಾಮಿನ ಒಳಗಡೆ ಕೂರಿಸ್ಬಿಟ್ರೆ ಅವನು ವರ್ಷ ಏನು 365 ದಿನ ಅವನ ಮಹಿಮೆ ಮತ್ತು ಶಕ್ತಿ ಅದನ್ನು ದೇವಸ್ಥಾನದಲ್ಲಿ ಉಳ್ಕೋ ಥರ ಮಾಡಿ ನಾವು ಅಯ್ಯಪ್ಪ ಸ್ವಾಮಿನ ಒಂದು ಮೆರವಣಿಗೆಯನ್ನು ಮುಕ್ತಾಯ ಮಾಡ್ತೀವಿ. ಇದು ದೇವಸ್ಥಾನದ ಮುಖ್ಯಸ್ಥರಾದಂತಹ ಪಿ ದೇವರಾಜಸ್ವಾಮಿ ಅವರ ಮಾತುಗಳು. ಇವರು ಹೇಳ್ತಾ ಇದ್ದಾರೆ, ಕಳೆದ 20 ವರ್ಷದಿಂದ ಶ್ರದ್ಧಾ ಭಕ್ತಿ ಸಂಭ್ರಮ ಸಡಗರದಿಂದ ಈ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಒಂದು ಪೂಜಾ ಕೈಂಕರ್ಯಕ್ಕೆ ಭರ್ಜರಿ ಚಾಲನೆ ಸಿಕ್ಕಿದೆ. ಪ್ರತಿ ವರ್ಷದಂತೆ ಸಂಪ್ರದಾಯ ರೀತಿಯಲ್ಲಿ ಪೂಜಾ ಕೈಂಕರ್ಯ ನಡೀತಾ ಇದೆ. ಕೇರಳದ ಶಬರಿ ಮಾದರಿಯಲ್ಲೇ ಈ ಒಂದು ದೇವಾಲಯದಲ್ಲಿ ಪೂಜೆ ನಡೆಯುತ್ತೆ. ಕೇರಳ ಅರ್ಚಕರೇ ಬಂದು ಖುದ್ದು ಇಲ್ಲಿ ಪೂಜೆಯನ್ನ ಮಾಡೋದು ಇಲ್ಲಿ ವಿಶೇಷ. ಇದಲ್ಲದೆ ಸಹ ಈ ಹಿಂದೆ ಕೇರಳದಲ್ಲಿ ಮಹಿಳೆಯರಿಗೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ. ಆದರೆ ಅಂಥವುದೇ ದಿನಗಳಲ್ಲಿ ಈ ನಂಜನಗೂಡಿನ ಅಯ್ಯಪ್ಪ ದೇವಾಲಯದಲ್ಲಿ ಮಹಿಳೆಯರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಒಂದು ಮಣಿಕಂಠನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ತಮ್ಮ ಖುಷಿಯನ್ನು ಹಂಚ್ಕೊಂಡ್ರು. ಹಾಗಾದ್ರೆ ಈ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇನ್ನೂ ಯಾವ್ಯಾವ ರೀತಿ ಸಂಭ್ರಮ ಸಡಗರಮನೆ ಮಾಡಿದೆ, ಮಣಿಕಂಠನ ಆರಾಧನೆ ಯಾವ ರೀತಿ ನಡೀತಿದೆ ಅಂತ ನಾವು
ಹಾಗೆ ಕಳೆದ 20 ವರ್ಷದಿಂದ ಶ್ರದ್ಧಾ ಭಕ್ತಿಯಿಂದ ಜರುಗುತ್ತಿರುವಂತಹ ಈ ಪೂಜಾ ಕೈಂಕರ್ಯವನ್ನ ಹತ್ತಿರದಿಂದ ನೋಡ್ತಾ ಬಂದಿರುವಂತಹ ಸಾಕಷ್ಟು ಭಕ್ತಾದಿಗಳು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಕೇಳೋಣ 20ನೇ ವರ್ಷದ ಬ್ರಹ್ಮೋತ್ಸವದ ಪೂಜಾ ಕೈಂಕರ್ಯಗಳನ್ನ ಯಾವ ರೀತಿ ತುಂಬಿಕೊಂಡ್ರು, ಕಳೆದ ಬಾರಿಗಿಂತ ಈ ಬಾರಿ ವಿಶೇಷತೆ ಏನಿತ್ತು ಅಂತ ಇಲ್ಲಿನ ಭಕ್ತಾದಿಗಳ ಹತ್ರನೇ ಕೇಳೋಣ. ನಾಗರಾಜು ಅಂತ ನಾವು ದೇವಸ್ಥಾನ ಕಮಿಟಿಯವರು 20 ವರ್ಷದಿಂದ ಸತತವಾಗಿ ತುಂಬ ಶಬ್ದ ಭಕ್ತಿಯಿಂದ ಮಾಡ್ಕೊಂಡೇ ಬಂದಿದ್ದೀವಿ. ಅವರು ಇಲ್ಲದೆ ಹೋದ್ರು, ನಮ್ಮ ಗುರುಗಳಿಲ್ಲದೆ ಇರೋದು ಒಂದು ಕೊರತೆ, ನಮಗೆ ಒಂದು ಎಲ್ಲ ಚೆನ್ನಾಗಿ ನಡೀತದೆ. ಗುರುಗಳಿಲ್ಲದೆ ಒಂದು ಕೊರತೆ ಒಂದು ಆದ್ರೂ ಈ ದೇವರ ಸ್ವಾಮಿಗಳು ಸಮ್ಮುಖದಲ್ಲಿ ಎಲ್ಲ ಥರದ ಅವ್ರಿಗಿಂತ ಏನು ತೋರಿಸ್ಕೊಟ್ಟಿದ್ದಾರೋ ಮಾರ್ಗದರ್ಶನ ರೀತಿಯಲ್ಲೇ ತುಂಬ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಮಾಡ್ಕೊಂಡು ಭಯಭಕ್ತಿಯಿಂದ ಮಾಡ್ಕೊಂಡು ಬರ್ತಾ ಇದೀವಿ ಸ್ವಾಮಿ. ಸರ್, ಕಳೆದ 20 ವರ್ಷದಿಂದ ಪೂಜೆ ಮಾಡಲಾಗ್ತಿದೆ. ಪ್ರತಿ ವರ್ಷವೂ ಯಾವ ರೀತಿ ಅದು ಮಹತ್ವ ಪಡೆದುಕೊಳ್ತಾ ಇದೆ, ವರ್ಷ ವಿಜೃಂಭಣೆಯಿಂದ ಮಾಡಲಾಗ್ತಿದೆ. ಈ ವರ್ಷ ಏನು ನೀವು ನೋಡ್ದಂಗೆ ವರ್ಷ ಯಾವ ರೀತಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ, ಸಂಭ್ರಮ ಯಾವ ರೀತಿ ಇದೆ ಅಂತ? ಸ್ವಾಮಿ ಶರಣಮಯ್ಯ. ಮುಂಚೆ ಇಷ್ಟು ವರ್ಷಗಳ ಕಾಂತಾರ ಸ್ವಾಮಿಗಳು ನಡ್ಸ್ಕೊಂಡು ಬರ್ತಾಯಿದ್ರು. ಇತ್ತೀಚೆಗೆ ನಮ್ಮ ದೇವರಾಜ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಯಾಕೆ ವಿಜೃಂಭಣೆ ನಡೀತಿದೆ, ಪ್ರತಿ ವರ್ಷ ಜನಗಳು ಜಾಸ್ತಿ ಆಗ್ತಾಯಿದ್ದಾರೆ, ಭಕ್ತಿನೂ ಜಾಸ್ತಿ ಆಗ್ತಿದೆ, ಇಲ್ಲಿ ಮಾತನ್ನು ಜಾಸ್ತಿ ಆಗ್ತಾಯಿದೆ. ಏನೇನು ಪೂಜೆ ನಡೆಯುತ್ತೆ 3 ದಿನ? ಯಾಕಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂದರೆ ಮಕ್ಕಳಿಂದ ಹಿಡ್ದು ಹಿರಿಯರಿಂದ ಹಿಡ್ದು ಕಿರಿಯರಿಂದ ಹಿಡ್ದು ಎಲ್ರಿಗೂ ಆಕರ್ಷಣೀಯ ದೇವರು ಅಯ್ಯಪ್ಪ ಸ್ವಾಮಿ. ಸೊ ನಂಜನಗೂಡಿನಲ್ಲಿ ಮೆರವಣಿಗೆ ನಡೆಯುತ್ತೆ, ಸೇಮ್ ಕೇರಳದ ಶಬರಿ ಮಾದರಿಯಲ್ಲಿ ಪೂಜಾ ಕೈಂಕರ್ಯ ಜರುಗುತ್ತೆ. ಇವೆಲ್ಲ ನೋಡೋದನ್ನ ಯಾವ ರೀತಿ ಕಣ್ ತುಂಬಿಕೊಳ್ತೀರಾ, ಏನು ಇದನ್ನ ಯಾವ ರೀತಿ ವರ್ಣಿಸ್ತೀರಾ ಅಂತ? ಇದನ್ನು ಕಣ್ ತುಂಬ್ಕೊಳ್ಳೋಕೆ ಭಾಳ ಪುಣ್ಯ ಮಾಡಿರ್ಬೇಕು. ದೇವಸ್ಥಾನದಲ್ಲಿ ಶಬರಿಮಲೆ ಹೇಗೆ ನಡೀತದೆ, ಪ್ರತಿಯೊಂದು ಪೂಜೆನೂ ಹಂಗೆ ನಡೀತದೆ. ಈ ಪಡಿ ಪೂಜೆ ಇರ್ಬೋದು, ಅನ್ನದಾನ ಮಹೋತ್ಸವ ಅನ್ನದಾನ ಆಗುತ್ತೆ ಬುಧವಾರ, ಪ್ರತಿ ತೆಪ್ಪೋತ್ಸವ ನಡೀತದೆ, ಮೆರವಣಿಗೆ ಆಗುತ್ತೆ, ಪಟ್ಟಣ ರಾಜಬೀದಿ ಮೆರವಣಿಗೆ ಆಗುತ್ತೆ ಆನೆ ಮೇಲೆ. ಪ್ರತಿಯೊಂದು ಶಬರಿಮಲೆ ಹೇಗೆ ನಡೀತದೆ ಅದಕ್ಕೆ ಭಾಳ ವಿಜೃಂಭಣೆ ನಡೀತದೆ. ಸರ್, ವಿಶೇಷವಾಗಿ ಒಂದು ದೇವಾಲಯದಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಈ ಹಿಂದೆ ಕೇರಳದ ಶಬರಿಯಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಅಂಥವುದೇ ದಿನಗಳಲ್ಲಿ ನಂಜನಗೂಡಿನ ಈ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಸಾಕಷ್ಟು ವಯೋವೃದ್ಧರಿಗೆ ಶಬರಿಗೆ ಹೋಗದೇ ಇರುವಂಥ ಕೇರಳದ ಶಬರಿಗೆ ಹೋಗೋಕ್ಕೆ ಆಗದಂತಹ ವಯೋವೃದ್ಧರಿಗೂ ಸಹ ಈ ಒಂದು ದೇವಸ್ಥಾನ ಭಾಳ ಅನುಕೂಲವಾಗಿದೆ. ಇಡೀ ದೇವಸ್ಥಾನದಲ್ಲಿ ಈ ಬಾರಿಯ ಮಣಿಕಂಠನ ಆರಾಧನೆ ಯಾವ ರೀತಿ ನಡೀತಿದೆ ಅಂತ? ನಮ್ಮ ಪರಮ ಪೂಜ್ಯ ರೇಟ್ ಪಿ ಕಾಂತರಾಸ್ವಾಮಿ ಅವರ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಎಲ್ಲರ ಸ್ನೇಹಿತರೊಡಗೂಡಿ ನಿರ್ಮಾಣವಾಯಿತು. ಶಬರಿಮಲೆಯಲ್ಲಿ ಯಾವ ರೀತಿ ಪೂಜಾ ವಿಜೃಂಭಣೆ ಯಾವ ಥರ ನಡೀತಿದೆ, ಅದರಲ್ಲಿ ಶಬರಿಮಲೆಯಲ್ಲಿ ಸ್ತ್ರೀಯರಿಗೆ ಅವಕಾಶ ಇಲ್ಲ. ಆದರೆ ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಗೆ ನಮ್ಮ ಗುರುಗಳಾದಂಥ ಕಾಂತರಾಸ್ವಾಮಿ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಹೋಗದೇ ಇರೋರು ಇಲ್ಲಿ ಪುಣ್ಯವಂತರಾಗಲಿ. ಮತ್ತು ಇಡೀ ಈ 20ನೇ ವರ್ಷದ ಬ್ರಹ್ಮೋತ್ಸವದಲ್ಲಿ ಪ್ರತಿಯೊಂದು ದಿವಸವೂ ಚಾಚೂ ತಪ್ಪದೆ ಕೇರಳ ತಂತ್ರಿಗಳಿಂದ ಮಾರ್ಗದರ್ಶನದಲ್ಲಿ ನಮ್ಮ ಗುರುಸ್ವಾಮಿಗಳಾದಂಥ ದೇವರಾಜ ಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸ್ನೇಹಿತರೊಡಗೂಡಿ ಅಯ್ಯಪ್ಪ ಸೇವಾ ಸಮಿತಿ ಮೆಂಬರ್ ಎಲ್ಲರ ಪ್ರತಿನಿಧಿಗಳು ಎಲ್ಲರೂ ತನುಮನ ಧನಗಳು ಅರ್ಪಿಸಿ ಅವರ ಕೆಲಸ ಕಾರ್ಯಗಳೆಲ್ಲ ನಿಂತು ಶಾಶ್ವತವಾಗಿ ಉತ್ಸವ, ಅನ್ನದಾನ, ದಿನ ಅನ್ನದಾನ ವ್ಯವಸ್ಥೆ ಇದೆ. ಮಹಾಮಂಗಳಾರತಿ ದಿನ 12 ಗಂಟೆ ಆದಮೇಲೆ 2:30 ಗಂಟೆ ದಿನ ಮಹಾಮಂಗಳಾರತಿ. ಈ ನವೆಂಬರ್ 16ರಿಂದ ಜನವರಿ 24 ತನಕವೂ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ತುಪ್ಪದ ಅಭಿಷೇಕ, ಎಲ್ಲ ಅಭಿಷೇಕ ಕೂಡ ಸ್ವಾಮಿನವರಿಗೆ. ಇಲ್ಲೇ ಎಷ್ಟೋ ಜನ ವಯೋವೃದ್ಧರು ಶಬರಿಮಲೆಗೆ ಹೋಗಿ ಆಗದೇ ಇರೋರು ಇಲ್ಲೇ ಬಂದು ಸೇವೆ ಮಾಡಿ ಇರುಮುಡಿ ಕಟ್ಕೊಂಡು ಪಾದಯಾತ್ರೆಯಿಂದ ಮೂಲಕ HD ಕೋಟೆ, ನರಸೀಪುರ, ಕೊಳ್ಳೇಗಾಲ, ಗುಂಡಲಪೇಟೆ, ಚಾಮರಾಜನಗರ, ಬ್ಯಾಂಗ್ಳೂರಿಂದ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಎಲ್ಲ ಇಲ್ಲಿ ಆ ಭಗವಂತನ ಪುಣ್ಯವನ್ನು ಪಡೆದು ಮಾಲೆ ಇಲ್ಲೇ ತೆಗೆದು ಅಭಿಷೇಕ ಮಾಡಿಸಿ ಹೋಗ್ತಾ ಇದ್ದಾರೆ. ಇದು ದೇವಸ್ಥಾನದ ಪದಾಧಿಕಾರಿಗಳು ಮತ್ತು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಮಾತುಗಳು. ಇವರು ಹೇಳ್ತಾ ಇದ್ದಾರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರದ್ಧಾ ಭಕ್ತಿಯಿಂದ ಬ್ರಹ್ಮೋತ್ಸವ ಕಾರ್ಯಕ್ರಮದ ಪೂಜಾ ಕೈಂಕರ್ಯ ಜರುಗ್ತಾ ಇದೆ. ಈ ಹಿಂದೆ ಇದ್ದಂತಹ ಪಿ ಕಾಂತರಾಸ್ವಾಮಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ಇವತ್ತಿಗೂ ಸಹ ಈ ದೇವಸ್ಥಾನದ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಿದೆ. ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯನ್ನ ಪಡೆದುಕೊಳ್ತಾ ಇದೆ. ಅಯ್ಯಪ್ಪ ಸ್ವಾಮಿಯ ಹಾಗೂ ಮಣಿಕಂಠನ ಆರಾಧನೆಯನ್ನ ಕಣ್ ತುಂಬಿಕೊಳ್ಳೋದೇ ಒಂದು ನೋಡೋಕ್ಕೆ ಚಂದ ಅಂತ ತಮ್ಮ ಖುಷಿಯ ಮಾತುಗಳನ್ನ ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಹಾದಿ ಜೊತೆ ಅರ್ಸು, ಭೂಮಿ ಟಿವಿ, ಮೈಸೂರು.